ಸ್ವಲ್ಪ ಹಿಂದೆ ಬನ್ನಿ ಅಣ್ಣ. ಮೊಬೈಲ್ ಯಾರ್ದು? ಹಿಂದೆ ಬರ್ರಿ. ಮೊಬೈಲ್ ಮೊದಲನೇದಾಗಿ ಕೈ ಡೌನ್ ಮಾಡಿ. ನಮ್ಮ ಇಡೀ ಪಾರ್ಲಿಮೆಂಟ್ ಶಿವಮೊಗ್ಗ ಪಾರ್ಲಿಮೆಂಟ್ ಚುನಾವಣೆಯ ಮತದಾರ ಬಾಂಧವರಿಗೆ ಪ್ರಚಾರವನ್ನು ಮತ್ತು ಚುನಾವಣೆಯ ಪ್ರಕ್ರಿಯೆಗಳನ್ನು ಭಾಳ ಜವಾಬ್ದಾರಿಯುತವಾಗಿ ಯಾವುದೇ ಥರವಾದ ಅಹಿತಕರ ಘಟನೆಗಳಿಲ್ಲದೆ ನಡೆಸಿ ಎಲ್ಲ ಪಕ್ಷಗಳಿಗೂ ಕೂಡ ಅವಕಾಶ ಮಾಡಿಕೊಟ್ಬಿಟ್ಟು ಮಾಡಿರ್ತಕ್ಕಂಥ ನಮ್ಮೆಲ್ಲ ಮತದಾರ ಬಾಂಧವರಿಗೆ, ನಾಗರಿಕ ಬಂಧುಗಳಿಗೆ, ರೈತ ಬಾಂಧವರಿಗೆ ನನ್ನ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ಯಾಕಂದರೆ ದೊಡ್ಡ ದೊಡ್ಡ ಸಮಾರಂಭಗಳಾಗಿದ್ದಾವೆ, ರಾಷ್ಟ್ರೀಯ ನಾಯಕರುಗಳು ಬಂದಿದ್ದಾರೆ, ರಾಜ್ಯದ ನಾಯಕರುಗಳು ಬಂದಿದ್ದಾರೆ. ಅಲ್ಲಲ್ಲೇ ಒಂದು ಸ್ವಲ್ಪ ಇಂಥ ಬರಗಾಲ ಸಂದರ್ಭದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಯಾವುದೇ ಇದ್ರೂ ಕೂಡ ಅದು ಮಾಡೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಶಾಂತಿಯುತವಾಗಿ ಮತದಾನ ಮಾಡಬೇಕು, ರಾಷ್ಟ್ರೀಯ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿಶ್ವಾಸವನ್ನು ತೋರಿಸೋದಕ್ಕೆ ನನ್ನ ಮತದಾರರಿಗೆ ನನಗೆ ಮೊದಲನೇದಾಗಿ ನನ್ನ ಕೃತಜ್ಞತೆಗಳು ಮತ್ತು ವಂದನೆಗಳು. ಮತ್ತು ಚುನಾವಣೆ ಇವತ್ತು ಭಾಳ 14 ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ನಮಗೆ 3ನೇ ಹಂತ, ಕರ್ನಾಟಕ ರಾಜ್ಯಕ್ಕೆ 2ನೇ ಹಂತ. ಈ ಹಂತದಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಹಿಂದೆ ಹೋಗೋಣ. ಸ್ವಲ್ಪ ಹಿಂದೆ ಹೋಗೋಣ. ಹಾಗಾಗಿ ನಡೀತಾ ಇದೆ. ಈ 14 ಮತ್ತು ಹಿಂದೆ ನಡೆದಂಥ ಒಂದು 14 ಒಟ್ಟು 28 ಕ್ಷೇತ್ರಗಳಲ್ಲಿ ಹೋದ ಸಾರಿ BJP 26 ಕ್ಷೇತ್ರಗಳನ್ನು ಗೆದ್ದಿತ್ತು. ಅದರಲ್ಲಿ ಒಂದು JDS ಇತ್ತು ಮತ್ತು ಒಂದು ಕಾಂಗ್ರೆಸ್ ಇತ್ತು. ಈ ಸಾರಿ 28ಕ್ಕೂ 28 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಸರ್ವೇ ಸಾಮಾನ್ಯವಾಗಿ ನಮಗೆ ಪಕ್ಷದ ವತಿಯಿಂದ ಗುರಿಯನ್ನು ನಾವು ಹೊಂದ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ನಡೆದಿದೆ ಅಂತಕ್ಕಂಥ ವಿಶ್ವಾಸ ನಮಗೆ ಇದೆ ಅನ್ನೋದನ್ನು ಮನಗಾಣಬೇಕು. ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ರಾಷ್ಟ್ರದ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ NDA ಅಲಯನ್ಸ್, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಏನಿದೆ, ಇದು ಭಾಳ ಉತ್ತಮವಾಗಿ ತನ್ನ ಕಾರ್ಯಕ್ರಮಗಳನ್ನು 10 ವರ್ಷದಲ್ಲಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಮತ್ತು ಕಾಂಗ್ರೆಸ್ಸು ಈ 5 ವರ್ಷದಲ್ಲಿ ಕೊಡ್ತೀವಿ ಅಂತಕ್ಕಂಥ ಭರವಸೆನ ಒಂದೇ ವರ್ಷದಲ್ಲಿ ಭಾಳಷ್ಟು ಭರವಸೆಗಳಲ್ಲಿ ಹುಸಿಯಾಗಿದೆ. ಅದು ಮೊದಲನೇದಾಗಿ ಕಾರ್ಡು, ಗ್ಯಾರಂಟಿಗಳು ಇದು ಮುಖ್ಯ ಅಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಇದು ಸರ್ಕಾರದ ಇದರಲ್ಲಿ ಅದು ಒಂದೊಂದು ಯಾವುದೋ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು. ಬಟ್ ಮೊದಲನೇದಾಗಿ ಬರ ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ಎಡವಿದೆ ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ, ಜನಪ್ರಿಯತೆಗೋಸ್ಕರ ಸಾರ್ವಜನಿಕರ ಹಣವನ್ನು ಯಾವುದಕ್ಕೆ ಮಾನ್ಯತೆ ಕೊಡಬೇಕಿತ್ತೋ ಅದನ್ನು ಕೊಟ್ಟುಬಿಟ್ಟು ಕೊಡದೆ ಬೇರೆದಕ್ಕೆ ಇವತ್ತು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳನ್ನ ಎದ್ದು ಕಾಣಬಹುದು. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಕರ್ಯಗಳಿಗೆ, ಅಭಿವೃದ್ಧಿಗೆ ಒಂದು ನಯ ಪೈಸೆನೂ ಕೂಡ ಗ್ರಾಮ ಪಂಚಾಯತಿಗಳಿಗಾಗಲಿ ಅಥವಾ ತಾಲೂಕಾ ಮಟ್ಟಕ್ಕಾಗಲಿ, ಕ್ಷೇತ್ರ ಮಟ್ಟಕ್ಕಾಗಲಿ ಕೊಡಲಿಲ್ಲ. ಅವ್ರ MLAಗಳೇ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಅವರು ಇವತ್ತಿಗೂ ಕೂಡ ಸರ್ಕಾರ ಇವತ್ತು ಇರೋದರಿಂದ ನನ್ನ ಪ್ರಕಾರ ಈ ಚುನಾವಣೆ ಆದಮೇಲೆ ಭಾಳಷ್ಟು ರಾಜಕೀಯ ಬದಲಾವಣೆಗಳು ಆಗೋದನ್ನು ಕಾಣಿಸ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಈ ಸರ್ಕಾರ ಬೀಳ್ತಕ್ಕಂಥದ್ದು ಅಥವಾ ಬದಲಾವಣೆ ಆಗ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ಯಾಕಂದರೆ ಜನ ಬೇಯಿಸುತ್ತಿದ್ದಾರೆ ಮತ್ತು ಒಳಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಕಲಹ ಏನಿದೆ ಅದೀಗಾಗಲೇ ಮುಂದೆ ಬಂದಿದೆ. ಹಾಗಾಗಿ 100ಕ್ಕೆ 100 ಅದು ಬದಲಾವಣೆ ಆಗುತ್ತೆ. ಎಲೆಕ್ಷನ್ ಆಗುತ್ತೆ ಅಂತ ನಾನು ಹೇಳಲಾರೆ. ಯಾಕಂದರೆ ಶಾಸಕರೆಲ್ಲರೂ ಕೂಡ 1 ವರ್ಷದ ಹಿಂದುಗಡೆಗೆ ಜನದ ಮೇಲೂ ಹೊರೆ ಮತ್ತು ಇದು ಹೊರೆ. ಆದರೆ ಬದಲಾವಣೆಗಳನ್ನು ಶಾಸಕರೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಬಲ್ಲೆ. ಮತ್ತು ಜನ ಇವತ್ತು ಅಪೇಕ್ಷೆ ಪಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹೋಗಬೇಕು, BJP ಸರ್ಕಾರ ಬರಬೇಕು ಅಂತೇಳಿ. ಮತ್ತು ಶಿವಮೊಗ್ಗದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಭಾಳ ತೀಕ್ಷ್ಣವಾಗಿ ಎಲ್ಲದೂ ಮಾಡಿದ್ದಾರೆ. ಎರಡೂ ಪಕ್ಷಗಳು ತಮ್ಮದೇ ಆಗಿರತಕ್ಕಂಥ ಇದರಲ್ಲಿ ಮಾಡಿದ್ದಾರೆ. ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಿದ್ದೀವಿ, ಅವರು ಗಿಮಿಕ್ಕಿನ ಹೆಸರಿನಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಅಂದರೆ ಶೋ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ. ಯಾಕಂದರೆ 5 ವರ್ಷಕ್ಕೆ ಒಂದು ಸರಿ ಬಂದುಬಿಟ್ಟು ನೀವು ಮಾಡಿದರೆ ಬೇರೆ ಏನೂ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಶೋನೇ ಮಾಡಬೇಕಾಗತ್ತೆ. ಆ ಶೋನ ಮಾಡಿದ್ದಾರೆ. ಆ ಶೋನಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ. ಯಾಕಂದರೆ ಜನ ಇವತ್ತು ಅಭಿವೃದ್ಧಿನ ನೋಡಿದ್ದಾರೆ. ಸಂಸದರಾಗಿರ್ತಕ್ಕಂಥ
ರಾಘವೇಂದ್ರ ಅವರು ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ದೊಡ್ಡ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ಸೊರಬ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು BJP ಪಕ್ಷದ ಮುಂದುವರಿಸ್ಕೊಂಬಂದಿದೆ ಮತ್ತು ನಾವೆಲ್ಲರೂ ಕೂಡ ಅದಕ್ಕೆ ಒತ್ತು ಕೊಟ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲೂ ಆ ಕಾರ್ಯಕ್ರಮಗಳನ್ನು ಮಾಡಬೇಕು, ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಈ ಪೊಳ್ಳು ಭರವಸೆಗಳು ಮತ್ತು ದುರಹಂಕಾರದ ರಾಜಕಾರಣ ಮತ್ತು ಎಳೆಯಾಗಿ ಅದನ್ನು ಸುಳ್ಳಿನ ಸರಮಾಲೆಗಳನ್ನು ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡು ಅವರು ಕಲಾವಿದರಾಗಿ ಯಾವ ಸ್ಥಾನವನ್ನು ಇಡೀ ಕರ್ನಾಟಕ ರಾಜ್ಯ ಕೊಟ್ಟಿತ್ತೋ ಅದನ್ನು ಈ ಮಟ್ಟಕ್ಕೆ ಅವರ ಮಗ ತಂದಿರತಕ್ಕಂಥದ್ದು ಭಾಳ ಶೋಚನೀಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ಕನ್ನಡ ಕಲಾಭಿಮಾನಿಗಳು ಮತ್ತು ಅಣ್ಣವರ ದೊಡ್ಡ ಮನೆಯ ಅಭಿಮಾನಿಗಳು ಇದನ್ನು ಭಾಳವಾಗಿ ಖಂಡಿಸಿದ್ದಾರೆ ಮತ್ತು ಸಾರ್ವಜನಿಕರು ಕೂಡ ಖಂಡಿಸಿದ್ದಾರೆ. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಉತ್ತರ ಸಿಗೋದಿಲ್ಲ, ಅವರಿಗೆ ಗೆಲುವು ಸಿಗೋದಿಲ್ಲ. ಅವ್ರು ಮಾಡಿರ್ತಕ್ಕಂಥದ್ದು ಓನ್ಲಿ ಶೋ, 5 ವರ್ಷಕ್ಕೊಂದ್ಸರಿ ಶೋ ಮಾಡ್ತಾರೆ ಅಂತ ಹೇಳಿಬಿಟ್ಟು ನನಗೆ ಅನಿಸಿದೆ. 100ಕ್ಕೆ 100 ರಾಘವೇಂದ್ರ ಅವರು ಇಲ್ಲಿ ಗೆಲ್ತಾರೆ.